ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಟ್ರಿಕ್ಸನ್ನು ನೋಡೋಣ. ಸೊ ಇಲ್ಲಿ ಬೇಸ್ 10 ಮೆಥಡ್ ಮಲ್ಟಿಪ್ಲಿಕೇಶನ್ ಟ್ರಿಕ್ಸನ್ನು ನೋಡೋಣ. ಸೊ ಇಲ್ಲಿ ಬೇಸ್ 10 ನಂಬರ್ಸ್ಗಳ ಮಲ್ಟಿಪ್ಲಿಕೇಶನ್ನ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇಲ್ಲಿ ಅಂದ್ರೆ ಬೇಸ್ 10 ಅಂದರೆ 10ಕ್ಕೆ ಸಮೀಪವಿರುವ ನಂಬರ್ಗಳಾಗಿರ್ಬೋದು. ಅಂದ್ರೆ 10ಕ್ಕೆ ಸಮೀಪವಿರುವ ಅಂದ್ರೆ 11, 12, 13, 14, 15 ಅಪ್ ಟು 19. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ 10ರ ಒಳಗೆ ಅಂದ್ರೆ 10ರ ಒಳಗೆ ಇರುವಂಥ ನಂಬರ್ಗಳು ಕೂಡ 10ಕ್ಕೆ ಸಮೀಪ ಆಗಿರ್ತಾವೆ. ಅಂದ್ರೆ 9, 8, 7, 6, 5, 4 ಈ ಥರ ಎಲ್ಲ. ಸೊ ಇಲ್ಲಿ ಕ್ವಶನನ್ನು ನೋಡ್ಬೋದು. 12 × 14 ಯಾವ ರೀತಿ ಮಾಡ್ಬೋದು ಅಂದ್ರೆ, ಸೊ ಇದು 12 ಅನ್ನೋದು 10ಕ್ಕಿಂತ, 12 ಅನ್ನೋದು 10ಕ್ಕಿಂತ 2 ಹೆಚ್ಚಿದೆ, 14 ಅನ್ನೋದು 10ಕ್ಕಿಂತ 4 ಹೆಚ್ಚಿದೆ. ನೆಕ್ಸ್ಟ್ ಇಲ್ಲಿ 4 × 2 ಮಾಡಬೇಕು, 8 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಎಡಿಷನನ್ನು ಮಾಡಬೇಕಾಗುತ್ತೆ. 12 + 4 ಅಂತ ಮಾಡ್ಬೋದು, ಅಥವಾ 14 + 2 ಅಂತನಾದರೂ ಮಾಡ್ಬೋದು. ಅವಾಗ ಏನಾಗುತ್ತೆ 16 ಆಗುತ್ತೆ, ಇಲ್ಲಿ 8 ಬರುತ್ತೆ. ನೆಕ್ಸ್ಟ್ ಇದು ಏನಾಯಿತು ಆನ್ಸರ್ 168 ಆಯಿತು. ನೆಕ್ಸ್ಟ್ ಕ್ವಶನ್ 15 × 16 ಅಂದಾಗ, ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಏನಿರ್ತಾವಲ್ಲ ಅವುಗಳದ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 × 6 30 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 15 + 6 ಆದರೂ ಮಾಡ್ಬೋದು, 16 + 5 ಆದರೂ ಮಾಡ್ಬೋದು. ಅದೇನಾಗುತ್ತೆ 21 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬೇಸ್ 10 ಇರೋದ್ರಿಂದ 1 0 ಇರೋ ಕಾರಣ ನಾವಿಲ್ಲಿ 30ಯಲ್ಲಿ 0ವನ್ನು ಮಾತ್ರ ಇಲ್ಲಿಟ್ಟು 3ಯನ್ನು ಈ ಕಡೆ ಕ್ಯಾರಿ ಕಳಿಸ್ಬೇಕಾಗುತ್ತೆ. ಸೊ 21 3 ಎಷ್ಟಾಯಿತು 24 ಆಯಿತು. ಸೊ ಆನ್ಸರ್ 240. ಅದೇ ರೀತಿಯಾಗಿ ಮೂರನೇ ಕ್ವಶನ್ 17 × 18 ಅಂದ್ರೆ, ಸೊ ಇದು 7 ಹೆಚ್ಚಿದೆ 10ಕ್ಕಿಂತ, ಇದು 8 ಹೆಚ್ಚಿದೆ. ನೆಕ್ಸ್ಟ್ ಇವುಗಳದ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕು. 8 7 56 ಆಗುತ್ತೆ. ನೆಕ್ಸ್ಟ್ ಈ ಕಡೆ ಪಾರ್ಟಲ್ಲಿ 17 + 8 ಆದರೂ ಮಾಡ್ಬೋದು, ಅಥವಾ 18 + 7 ಆದರೂ ಮಾಡ್ಬೋದು, 25 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಡಿಜಿಟ್ ಮಾತ್ರ ಇರಬೇಕು, ಯಾಕಂದರೆ ಇದು ಬೇಸ್ 10 ಆಗಿರೋದ್ರಿಂದ 1 0 ಇರೋ ಕಾರಣ ಇಲ್ಲಿ 1 ಡಿಜಿಟ್ ಮಾತ್ರ ಇಡಬೇಕಾಗುತ್ತೆ. ಸೊ 6 ಹಾಗೆ ಇಟ್ಟು 5 ಈ ಕಡೆ ಬಂದರೆ ಕ್ಯಾರಿ ಆಗುತ್ತೆ. ಸೊ ಅವಾಗ ಇದು ಏನಾಯಿತು 30, ಇಲ್ಲಿ 6 ಬಂತು. ಸೊ ಇದು 306 ಇದರ ಆನ್ಸರು. ಅದೇ ರೀತಿಯಾಗಿ ಇವು ಎಲ್ಲ ಪ್ಲಸ್ ಆದವು. ಇನ್ನು ಮೈನಸ್ ಅಂದರೆ 10ಕ್ಕಿಂತ ಕಡಿಮೆ ಇರುವ ನಂಬರ್ಗಳ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇಲ್ಲಿ 9 × 7, ಸೊ ಇದು 10ಕ್ಕಿಂತ 1 ಕಡಿಮೆ ಇದೆ, ಸೊ -1. ನೆಕ್ಸ್ಟ್ ಇದು 10ಕ್ಕಿಂತ 3 ಕಡಿಮೆ ಇದೆ, -3 ಇದೆ. ಸೊ ಇಲ್ಲಿ 3 × 1 ಮಾಡಬೇಕು, 3 ಆಗುತ್ತೆ. ಸೊ ಇಲ್ಲಿ ನಾವು ಮೈನಸ್ ಅಂತ ಬರಿಬಾರ್ದು, ಬರೀ ಓನ್ಲಿ ನಾವು ಪ್ಲಸ್ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 3 × 1 3 ಆಯಿತು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಸಬ್ಸ್ಟ್ರಾಕ್ಷನನ್ನು ಮಾಡಬೇಕಾಗುತ್ತೆ. ಅಂದರೆ 9 - 3 ಆದರೂ ಮಾಡ್ಬೋದು, 7 - 1 ಆದರೂ ಮಾಡ್ಬೋದು. ಅವಾಗ ಏನಾಗುತ್ತೆ 6 ಬರುತ್ತೆ. ಸೊ ಇಲ್ಲಿ 1 ಡಿಜಿಟ್ ಮಾತ್ರ ಇದೆ. ಸೊ 63 ಅನ್ನೋದು ಕರೆಕ್ಟ್ ಆನ್ಸರು. ಅದೇ ರೀತಿಯಾಗಿ 9 × 8 ಅಂದರೆ ಇಲ್ಲಿ 10ಕ್ಕಿಂತ 1 ಕಡಿಮೆ ಇದೆ, 10ಕ್ಕಿಂತ 2 ಕಡಿಮೆ ಇದೆ, 2 1 2 ಆಯಿತು. ನೆಕ್ಸ್ಟ್ 9 - 2 ಅಂದರೆ 7 ಆಯಿತು, 72 ಇದರ ಆನ್ಸರು. ಅದೇ ರೀತಿಯಾಗಿ 19 × 12 ಅಂತಂದ್ರೆ, ಸೊ ಇದು 9 ಹೆಚ್ಚಿದೆ 10ಕ್ಕಿಂತ, ಸೊ ಇದು 2 ಹೆಚ್ಚಿದೆ. ಸೊ 9 2 18 ಆಯಿತು. ನೆಕ್ಸ್ಟ್ 19 + 2 ಮಾಡಿದಾಗ 21 ಆಗುತ್ತೆ. ಸೊ ಇಲ್ಲಿ 1 ಡಿಜಿಟ್ ಮಾತ್ರ ಬರೀಬೇಕು, 8ಅನ್ನು ಅಷ್ಟೇ ಬರೆದು 1 ಈ ಕಡೆ ಬಂದರೆ ಕ್ಯಾರಿ ಆಗುತ್ತೆ. ಸೊ 22 8 ಅಂದರೆ 228 ಆಯ್ತು ಇದರ ಆನ್ಸರ್. ಅದೇ ರೀತಿಯಾಗಿ ನೀವು 13 × 12 14 × 19 ನೀವು ಮಾಡಿ ಇದನ್ನು. ನೆಕ್ಸ್ಟ್ ಬೇಸ್ 100 ಇರುವಂತಹ ನಂಬರ್ಗಳ ಮಲ್ಟಿಪ್ಲಿಕೇಶನನ್ನು ಯಾವ ರೀತಿ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡ್ಬೋದು 106 × 108 106 × 108 ಇದೆ. ಸೊ 106 ಅನ್ನೋದು 100ಕ್ಕಿಂತ 6 ಹೆಚ್ಚಿದೆ, 108 ಅನ್ನೋದು 100ಕ್ಕಿಂತ 8 ಹೆಚ್ಚಿದೆ. ಸೊ ಇಲ್ಲಿ ಫಸ್ಟ್ ನಾವು 8 × 6 ಮಾಡಬೇಕು, 48 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಏನು ಮಾಡಬೇಕು, 106 + 8 ಆದರೂ ಮಾಡ್ಬೋದು, 108 + 6 ಆದರೂ ಮಾಡ್ಬೋದು. ಅಂದರೆ ಈ ಕ್ರಾಸ್ ಎಡಿಷನನ್ನು ಮಾಡಬೇಕಾಗುತ್ತೆ. 106 + 8 114 ಆಗುತ್ತೆ. ಸೊ 114. ನೆಕ್ಸ್ಟ್ ಇಲ್ಲಿ 48 ಇದೆ. ಸೊ 100 ಅಂತಂದಾಗ ಬೇಸ್ 100 ಅಂದಾಗ 2 0 ಇರೋ ಕಾರಣ ಸೊ 48 2 ಡಿಜಿಟನ್ನು ಹಾಗೆ ಇಡಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನು 11448. ಅದೇ ರೀತಿಯಾಗಿ ಎರಡನೇ ಕ್ವಶನ್ 112 × 104 ಇದ್ದಾಗ, ಸೊ ಇದು 100ಕ್ಕಿಂತ 12 ಹೆಚ್ಚಿದೆ, ಇದು 100ಕ್ಕಿಂತ 4 ಹೆಚ್ಚಿದೆ. ಸೊ ನೆಕ್ಸ್ಟ್ ಇಲ್ಲಿ 12 × 4 ಮಾಡಬೇಕು, 48 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಎಡಿಷನನ್ನು ಮಾಡಬೇಕು, 112 + 4 116 ಆಯಿತು. ನೆಕ್ಸ್ಟ್ ಇಲ್ಲಿ 2 0 ಇರೋ ಕಾರಣ 2 ಡಿಜಿಟನ್ನು ಹಾಗೆ ಇಡಬೇಕು, 116 48 ಇದರ ಆನ್ಸರು. ಅದೇ ರೀತಿಯಾಗಿ 116 × 111, ಸೊ ಇದು 16 ಹೆಚ್ಚಿದೆ, ಇದು 11 ಹೆಚ್ಚಿದೆ. 16 × 11 ಮಾಡಿದಾಗ 176 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಡಿಜಿಟ್ ಮಾತ್ರ ಬರಬೇಕು. ಸೊ ಅಂದರೆ 100ರಲ್ಲಿ 2 0 ಇರೋ ಕಾರಣ 2 ಡಿಜಿಟ್ ಮಾತ್ರ ಬರೀಬೇಕು. ಸೊ 1 ಈ ಕಡೆ ಹೋದರೆ ಕ್ಯಾರಿ ಆಗುತ್ತೆ. ಸೊ 116 + 11 100 ಎಷ್ಟಾಯಿತು, 227 ಆಯಿತು. ನೆಕ್ಸ್ಟ್ ಇಲ್ಲಿ +1 ಕ್ಯಾರಿ ಸೇರಿಸಿದ್ರೆ 128 ಆಗುತ್ತೆ. ಸೊ 12876 ಆನ್ಸರ್ ಆಯಿತು ಇದರದ್ದು. ಅದೇ ರೀತಿಯಾಗಿ ನಾವು ಇಲ್ಲಿ 100ಕ್ಕಿಂತ ಹೆಚ್ಚು ಇರುವಂತಹ ನಂಬರ್ಗಳ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ ನೆಕ್ಸ್ಟ್ 100ಕ್ಕಿಂತ ಕಡಿಮೆ ಇರುವ ನಂಬರ್ಗಳ ಮಲ್ಟಿಪ್ಲಿಕೇಶನ್ನ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ಈಗ ನೋಡೋಣ. ಸೊ ಇಲ್ಲಿ 98 × 96, ಸೊ 98 ಅನ್ನೋದು 100ಕ್ಕಿಂತ 2 ಕಡಿಮೆ ಇದೆ, 96 ಅನ್ನೋದು 100ಕ್ಕಿಂತ 4 ಕಡಿಮೆ ಇದೆ. ನೆಕ್ಸ್ಟ್ ಇಲ್ಲಿ 4 × 2 ಮಾಡಬೇಕು, 8 ಆಗುತ್ತೆ. ನೆಕ್ಸ್ಟ್ ಇಲ್ಲಿ
98 ಮೈನಸ್ 4 ಮಾಡಬೇಕು ಅಥವಾ 96 ಮೈನಸ್ 2 ಆದರೂ ಮಾಡ್ಬೋದು. ಅಂದರೆ ಇಲ್ಲಿ ಕ್ರಾಸ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. 94 ಬರುತ್ತೆ. ನೆಕ್ಸ್ಟ್ ಇಲ್ಲಿ 100ಕ್ಕೆ ಸಮೀಪ ಇರೋ ನಂಬರ್ ಅಂದರೆ 2 0 ಇರೋ ಕಾರಣ ಸೊ 8 ಅಂತ ಅಷ್ಟೇ ಬರಿಬಾರ್ದು. ಸೊ ಇಲ್ಲಿ 08 ಅಂತ ಬರಿಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನಾಯಿತು 9408. ನೆಕ್ಸ್ಟ್ ಫಿಫ್ತ್ ಕ್ವಶನ್ 92 ಇಂಟು 94. ಸೊ 92 ಅನ್ನೋದು 100ಕ್ಕಿಂತ 8 ಕಡಿಮೆ ಇದೆ. 94 ಅನ್ನೋದು 100ಕ್ಕಿಂತ 6 ಕಡಿಮೆ ಇದೆ. ನೆಕ್ಸ್ಟ್ ಇಲ್ಲಿ 8 ಇಂಟು 6 ಮಾಡಿದಾಗ 48 ಬರುತ್ತೆ. ನೆಕ್ಸ್ಟ್ ಇಲ್ಲಿ 92 ಮೈನಸ್ 6 ಆದರೂ ಮಾಡ್ಬೋದು. 94 ಮೈನಸ್ 8 ಆದರೂ ಮಾಡ್ಬೋದು. ಆವಾಗ ಅದು 86 ಅಂತ ಬರುತ್ತೆ. ಸೊ 86 ಇಲ್ಲಿ 2 ಡಿಜಿಟ್ ಇರೋ ಕಾರಣ 48 ಹಾಗೆ ಇಡಬೇಕು. ಸೊ ಇದು 8648 ಆಗುತ್ತೆ ಇದರ ಆನ್ಸರು. ಅದೇ ರೀತಿಗೆ 6ನೇ ಕ್ವಶನನ್ನು ನೋಡ್ಬೋದು. 96 ಇಂಟು 88. ಸೊ 96 ಅನ್ನೋದು ಇಲ್ಲಿ 100ಕ್ಕಿಂತ 4 ಕಡಿಮೆ. 88 ಅನ್ನೋದು 100ಕ್ಕಿಂತ 12 ಕಡಿಮೆ ಇದೆ. ನೆಕ್ಸ್ಟ್ ಇಲ್ಲಿ 12 ಇಂಟು 4 ಮಾಡಬೇಕು, 48 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 88 ಮೈನಸ್ 4 ಮಾಡಬೇಕು, 84 ಆಗುತ್ತೆ. ಸೊ ಇದರ ಆನ್ಸರು 84 48. ಈ ರೀತಿಯಾಗಿ ಬೇಸ್ 100 ಇರುವಂತಹ ನಂಬರ್ಗಳ ಮಲ್ಟಿಪ್ಲಿಕೇಶನ್ನ ನಾವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಬೇಸ್ 1000 ಮೆಥಡ್. ಬೇಸ್ 1000 ಇರುವಂತಹ ನಂಬರ್ಗಳ ಮಲ್ಟಿಪ್ಲಿಕೇಶನ್ನ ಯಾವ ರೀತಿ ಮಾಡ್ಬೋದು ಅಂತ ಈಗ ನೋಡೋಣ. ಅದೇ ರೀತಿ ಬೇಸ್ 10 ಬೇಸ್ 100 ಯಾವ ರೀತಿ ಮಾಡಿದ್ವಿ ಇದನ್ನು ಕೂಡ ಹಾಗೆ ಅಂದರೆ 1000ಕ್ಕೆ ಸಮೀಪವಿರುವ ನಂಬರ್ಗಳ ಮಲ್ಟಿಪ್ಲಿಕೇಶನ್ನ ಮಾಡೋದು. ಅಂದರೆ 991, 996, 98, 97 ಈ ಥರ ಮತ್ತು 1002, 1012, 1014 ಈ ಥರ ನಂಬರ್ಗಳು ಇದ್ದರೆ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತ ಈಗ ನೋಡೋಣ. ಸೊ ಇಲ್ಲಿ ಒಂದನೇ ಕ್ವಶನನ್ನು ನೋಡ್ಬೋದು. 1002 ಇಂಟು 1004 ಇದೆ. ಸೊ ಇಲ್ಲಿ 1002 ಅನ್ನೋದು 1000ಕ್ಕಿಂತ 2 ಹೆಚ್ಚಿದೆ. ಇದು 1004 ಅನ್ನೋದು 1000ಕ್ಕಿಂತ 4 ಹೆಚ್ಚಿದೆ. ನೆಕ್ಸ್ಟ್ ಇಲ್ಲಿ 4 ಇಂಟು 2 ಮಾಡಬೇಕಾಗುತ್ತೆ, 8 ಬರುತ್ತೆ. ಸೊ ಇಲ್ಲಿ 1000ದಲ್ಲಿ 3 0 ಇರೋ ಕಾರಣ ನಾವು ಇಲ್ಲಿ 8ಅನ್ನು 3 ಡಿಜಿಟ್ ಆಗೋ ಹಾಗೆ ಬರಿಬೇಕಾಗುತ್ತೆ. ಅಂದರೆ 008 ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಎಡಿಷನನ್ನು ಮಾಡಬೇಕಾಗುತ್ತೆ. ಅಂದರೆ 1002 ಪ್ಲಸ್ 4 ಆದರೂ ಮಾಡ್ಬೋದು, 1004 ಪ್ಲಸ್ 2 ಆದರೂ ಮಾಡ್ಬೋದು. ಅದು ಏನಾಗುತ್ತೆ 1006 ಅಂತ ಆಗುತ್ತೆ. ಸೊ ಇದರ ಆನ್ಸರ್ ಏನು 1006008 ಅಂತ ಆಯಿತು. ಅದೇ ರೀತಿಯಾಗಿ 2ನೇ ಕ್ವಶನ್ ಇಲ್ಲಿ 1012 ಇದೆ. ಇಲ್ಲಿ 1000 ಇಂಟು 1003 ಇದೆ. ಸೊ ಇದು 12 ಹೆಚ್ಚಿದೆ, ಇದು 3 ಹೆಚ್ಚಿದೆ. ನೆಕ್ಸ್ಟ್ ಇಲ್ಲಿ 12 ಇಂಟು 3 ಮಾಡಬೇಕು, 36 ಆಗುತ್ತೆ. ನೆಕ್ಸ್ಟ್ 1012 ಪ್ಲಸ್ 3 ಮಾಡಿದರೆ ಎಷ್ಟಾಯಿತು 1015 ಆಯಿತು. ನೆಕ್ಸ್ಟ್ ಇಲ್ಲಿ 3 ಡಿಜಿಟ್ ಬರೋ ಹಾಗೆ ಮಾಡ್ಕೋಬೇಕಾಗುತ್ತೆ, 30 ಇರೋದ ಕಾರಣ. ಸೊ ಇಲ್ಲಿ 36ಅನ್ನು ನಾವು 036 ಅಂತ ಬರೀಬೇಕು. ನೆಕ್ಸ್ಟ್ ಇದರ ಆನ್ಸರ್ ಏನು ಬರುತ್ತೆ 1015036. ಅದೇ ರೀತಿಯಾಗಿ 3ನೇ ಕ್ವಶನ್ 996 998 ಇದೆ. ಸೊ ಇಲ್ಲಿ 996 ಅನ್ನೋದು 1000ಕ್ಕಿಂತ 4 ಕಡಿಮೆ ಇದೆ. ಸೊ 998 ಅನ್ನೋದು 1000ಕ್ಕಿಂತ 2 ಕಡಿಮೆ ಇದೆ. ನೆಕ್ಸ್ಟ್ 4 ಇಂಟು 2 ಮಾಡಬೇಕು, 8 ಆಗುತ್ತೆ. ಇದನ್ನು 3 ಡಿಜಿಟ್ ಆಗೋ ಹಾಗೆ ಬರೀಬೇಕಾಗುತ್ತೆ. ಯಾಕಂದರೆ 1000ಅಲ್ಲಿ 3 0 ಇರೋ ಕಾರಣ ನಾವು 8ಅನ್ನು 3 ಡಿಜಿಟ್ ಆಗೋ ಹಾಗೆ ಬರೀಬೇಕು. ಸೊ 008. ನೆಕ್ಸ್ಟ್ ಇಲ್ಲಿ 996 ಮೈನಸ್ 2 ಆದರೂ ಮಾಡ್ಬೋದು, 998 ಮೈನಸ್ 4 ಆದರೂ ಮಾಡ್ಬೋದು. ಅವಾಗ ಅದು ಏನಾಗುತ್ತೆ 994 ಆಗುತ್ತೆ. ಸೊ ಆನ್ಸರ್ ಏನು 994008. ಅದೇ ರೀತಿಯಾಗಿ 4ನೇ ಕ್ವಶನ್ ಇಲ್ಲಿ 992 ಇದೆ ಇಂಟು 988. ಸೊ ಇದು 8 ಕಡಿಮೆ ಇದೆ, ಇದು 12 ಕಡಿಮೆ ಇದೆ. ಇದು 988 ಅಲ್ಲ, ಇದು 982 ಆಗಬೇಕು. ಅವಾಗ ಇದು ಏನಾಗುತ್ತೆ 18 ಕಡಿಮೆ ಇದೆ ಅಂತಾಗುತ್ತೆ. ನೆಕ್ಸ್ಟ್ ಅಥವಾ 18 ಇಂಟು 8 ಮಾಡಿದರೆ ಇಲ್ಲಿ ಎಷ್ಟು ಬಂತು 144 ಬಂತು. ಸೊ ಇದನ್ನು 982 ಅಂತಲೇ ತೊಗೊಳ್ಳೋಣ. 992 ಇಂಟು 982 ಇದು ಸ್ವಲ್ಪ ತಪ್ಪಾಗಿದೆ. ಸೊ ಇದನ್ನು ಬಿಡ್ರಿ, ಉಳಿದು 3 ಏನು ಕ್ವಶನ್ ಇವೆ ಅಲ್ಲ ಅವು ಕರೆಕ್ಟಾಗಿವೆ. ಸೊ ಇದನ್ನು 988 ಅಂತ ಮಾಡಿದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ 12 ಅಂತ ಬರುತ್ತೆ. ಸೊ ಅದು 18 ಇದೆ. ಸೊ ಅದು 12 ಆಗಬೇಕು. ಈ ಥರನೇ ನಾವು ಮಾಡಬೇಕು. ಬೇಸ್ 1000 ಮೆಥಡ್ ಮಲ್ಟಿಪ್ಲಿಕೇಶನ್ ಈ ರೀತಿಯಾಗಿ ಮಾಡಿದಾಗ ನಮಗೆ ಈಸಿಯಾಗಿ ಬೇಗನೆ ಆನ್ಸರ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ನಾವು 992 ಇಂಟು 982 ಅಂತ ಮಾಡ್ಕೊಂಡಾಗ ಸೊ ಇದು 1000ಕ್ಕಿಂತ 8 ಕಡಿಮೆ ಇದೆ, ಇದು 1000ಕ್ಕಿಂತ 18 ಕಡಿಮೆ ಇದೆ. ನೆಕ್ಸ್ಟ್ ಇಲ್ಲಿ 18 ಇಂಟು 8 ಮಾಡಿದಾಗ 144 ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ 992 ಮೈನಸ್ 18 ಆದರೂ ಮಾಡ್ಬೋದು, 982 ಮೈನಸ್ 8 ಆದರೂ ಮಾಡ್ಬೋದು. 982 ಮೈನಸ್ 8 ಮಾಡಿದಾಗ ಇಲ್ಲಿ 974 ಬರುತ್ತೆ. ಸೊ ಇಲ್ಲಿ 144 ಹಾಗೆ ಇಡಬೇಕು, ಯಾಕಂದರೆ 3 ಡಿಜಿಟ್ ಇರಬೇಕಾಗುತ್ತೆ. ಸೊ ಇಲ್ಲಿ 974144 ಆನ್ಸರ್ ಆಯಿತು. ಈ ರೀತಿಯಾಗಿ 1000 ನಿಯರ್ ಇರುವಂತಹ ನಂಬರ್ಗಳನ್ನು ನಾವು ಈಸಿಯಾಗಿ ಮಲ್ಟಿಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮಿಡಲಲ್ಲಿ 0 ಇರುವಂತಹ 3 ಡಿಜಿಟ್ ನಂಬರ್ಗಳನ್ನು ಯಾವ ರೀತಿ ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು ಅಂತ ಈಗ ನೋಡೋಣ. 3 ಇಂಟು 3 ಡಿಜಿಟ್ಸ್ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ನಡು ಏನಿರಬೇಕು 0 ಇರಬೇಕು. ಸೊ ಇಲ್ಲಿ 1ನೇ ಕ್ವಶನನ್ನು ನೋಡ್ಬೋದು. ಇಲ್ಲಿ 203 ಇಂಟು 605 ಇದೆ. ಸೊ ಈ ಥರ ಇದ್ದಾಗ ನಾವು ಒಂದ್ರ ಕೆಳಗೆ ಒಂದು ಬರ್ಕೋಬೇಕಾಗುತ್ತೆ. ಸೊ 203 ಇಂಟು 605. ನೆಕ್ಸ್ಟ್ ಇಲ್ಲಿ 3 ಪಾರ್ಟ್ಸ್ ಬರ್ತಾವೆ. ಸೊ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಡಿಜಿಟ್ ಇಂಟು ಲಾಸ್ಟ್ ಡಿಜಿಟ್ ಮಾಡಬೇಕಾಗುತ್ತೆ. 3 ಇಂಟು 5 ಏನಾಯಿತು 15 ಆಯಿತು. ಈ ಕಡೆ ಫಸ್ಟ್ ಡಿಜಿಟ್ ಇಂಟು ಫಸ್ಟ್ ಡಿಜಿಟ್ ಮಾಡಬೇಕಾಗುತ್ತೆ. 2 ಇಂಟು 6 ಏನಾಗುತ್ತೆ 12 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರಾಸ್
ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತು ಅವುಗಳನ್ನು ನಾವು ಎಡಿಷನನ್ನು ಮಾಡಬೇಕಾಗುತ್ತೆ. ಅಂದರೆ 2 × 5 10 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 6 × 3 18 ಆಯಿತು. 10 + 18 ಏನಾಗುತ್ತೆ 28 ಆಗುತ್ತೆ. ಸೊ ಇವು 100ರ ಸ್ಥಾನದ ನಂಬರ್ಗಳಾಗಿರೋದ್ರಿಂದ 2 0 ಅಂದರೆ 2 0 ಇರ್ತಾವೆ. ಸೊ ಇಲ್ಲಿ 2 ಡಿಜಿಟ್ಗಳನ್ನು ನಾವು ಬರಿಬೇಕಾಗುತ್ತೆ. ಸೊ 15ನ್ನು 15 ಹಾಗೆ ಇಡಬೇಕು. ಸೊ 28ನ್ನು ಹಾಗೆ ಇಡಬೇಕು. ನೆಕ್ಸ್ಟ್ 12. ಸೊ ಇದರ ಆನ್ಸರ್ ಏನು 1 2 2 8 15 ಆಯಿತು. ಅಂದರೆ 1 2 2 8 1 5 ಇದರ ಆನ್ಸರ್ ಆಯಿತು. ಅದೇ ರೀತಿಯಾಗಿ ಎರಡನೇ ಕ್ವಶನನ್ನು ನೋಡ್ಬೋದು. 706 × 5 4 ಇದೆ. ಸೊ ಇಲ್ಲಿ ಒಂದರ ಕೆಳಗಡೆ ಒಂದು ಬರ್ಕೊಂಡಾಗ ನೆಕ್ಸ್ಟ್ ಇಲ್ಲಿ 6 × 4 ಮಾಡಬೇಕು 24 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 7 × 5 ಮಾಡಬೇಕು 35 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 7 × 4 ಪ್ಲಸ್ 5 × 6 ಮಾಡಬೇಕು 7 × 28 ಪ್ಲಸ್ 5 × 30 58 ಆಗುತ್ತೆ. ಸೊ ಇದರ ಆನ್ಸರ್ ಏನು 355824. ಅದೇ ರೀತಿಯಾಗಿ ಮೂರನೇ ಕ್ವಶನ್ 805 × 203. ಸೊ ಇದು 3 × 5 ಮಾಡಬೇಕು 15 ಆಗುತ್ತೆ. 8 × 2 ಮಾಡಬೇಕು 16 ಆಗುತ್ತೆ. ನೆಕ್ಸ್ಟ್ 8 × 3 + 2 × 5 ಮಾಡಬೇಕು 24 + 10 ಏನಾಯಿತು 34 ಆಯಿತು. ಸೊ ಇಲ್ಲಿ 2 ಡಿಜಿಟ್ಗಳು ಬರಬೇಕಾಗುತ್ತೆ. ಫಸ್ಟ್ ಬಲಗಡೆಯಿಂದ ಅಂದರೆ ಲಾಸ್ಟಿಂದ 2 ಪಾರ್ಟ್ಸಲ್ಲಿ 2 ಡಿಜಿಟ್ ಹಾಗೆ ಬರೀಬೇಕಾಗುತ್ತೆ. ನಾವು 34ನ್ನು ಹಾಗೆ ಬರೀಬೇಕು 15ನ್ನು ಹಾಗೆ ಬರೀಬೇಕು. ಇವು 100ರ ಸ್ಥಾನದ ನಂಬರ್ಗಳು ಆಗಿರೋದ್ರಿಂದ. ಸೊ ಇದರ ಆನ್ಸರ್ ಏನು 163415 ಆಯಿತು. ನೆಕ್ಸ್ಟ್ 908 × 403. ಸೊ 8 3 24 ಆಗುತ್ತೆ. 9 4 36 ಆಗುತ್ತೆ. ನೆಕ್ಸ್ಟ್ 9 3 27 ಪ್ಲಸ್ 4 8 32. ನೆಕ್ಸ್ಟ್ 27 + 32 ಅಂದರೆ 59 ಆಯಿತು. ಸೊ ಇದರ ಆನ್ಸರ್ 365924. ಈ ರೀತಿಯಾಗಿ 100ರ ಸ್ಥಾನದ ನಂಬರ್ಗಳು 3 ಡಿಜಿಟ್ ನಂಬರ್ಗಳು ಇದ್ದಾಗ ಮತ್ತು ನಡು 0 ಇದ್ದಾಗ ಈ ರೀತಿಯಾಗಿ ನಾವು ಈಸಿಯಾಗಿ ಮಲ್ಟಿಪ್ಲಿಕೇಶನ್ನ ಮಾಡಬಹುದು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಈಸಿ ಟ್ರಿಕ್ಸ್ 4 × 4 ಡಿಜಿಟ್ಸ್ಗಳ ನಂಬರ್ಗಳು ಇದ್ದಾಗ ಅಂದರೆ 1000ಕ್ಕೆ ಸಮೀಪ ಅಂದರೆ 1000ದ ಸ್ಥಾನದ ನಂಬರ್ಗಳು ಇದ್ದಾಗ ಅಂದ್ರೆ 3 0 ಬರಬೇಕು. ಆ ಥರ ನಂಬರ್ಗಳಿದ್ದಾಗ ನಾವು ಯಾವ ರೀತಿಯಾಗಿ ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ಇಲ್ಲಿ 4 ಡಿಜಿಟ್ × 4 ಡಿಜಿಟ್. ಸೊ ನಡುವಲ್ಲಿ 2 ನಂಬರ್ಗಳು ಏನಿರ್ತಾವಲ್ಲ ಅಲ್ಲಿ 2 0 ಬರ್ತಾವೆ. ಈ ರೀತಿ ಇದ್ದಾಗ ಮಲ್ಟಿಪ್ಲಿಕೇಶನ್ನ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇಲ್ಲಿ 2003 × 6005 ಇದೆ. ಸೊ ಇಲ್ಲಿ ಒಂದರ ಕೆಳಗಡೆ ಒಂದು ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 3 ಇಲ್ಲಿ 15 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6 2 12 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಎಡಿಷನನ್ನು ಮಾಡಬೇಕು. ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಡಿಷನನ್ನು ಮಾಡಬೇಕು. 2 × 5 10 ಆಯಿತು. ನೆಕ್ಸ್ಟ್ 6 × 3 18 ಆಯಿತು. 10 + 18 ಏನಾಗುತ್ತೆ 28 ಆಗುತ್ತೆ. ಸೊ ಇವು 1000 ಸ್ಥಾನದ ನಂಬರ್ಗಳಾಗಿರೋದ್ರಿಂದ 3 0 ಇರ್ತವೆ. ಸೊ 3 0 ಇರೋ ಕಾರಣ ನಾವು 3 ಡಿಜಿಟ್ಗಳನ್ನು ಹಾಗೆ ಇಡಬೇಕಾಗುತ್ತೆ. ಸೊ 28ಅನ್ನು ನಾವು 028 ಅಂತ ಬರ್ಕೋಬೇಕು. ನೆಕ್ಸ್ಟ್ 15ಅನ್ನು ನಾವು 015 ಅಂತ ಬರ್ಕೋಬೇಕು. ಸೊ ಇದರ ಆನ್ಸರ್ ಏನು 12028015. ಈ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ನ ಈಸಿಯಾಗಿ ಈ ಒಂದು ಟ್ರಿಕ್ ನಮಗೆ ಗೊತ್ತಿದ್ದರೆ ನಾವು ಬೇಗನೆ ಆನ್ಸರನ್ನು ಬರಿಬೋದು. ಮತ್ತು ಎರಡನೇ ಕ್ವಶನ್ ನೋಡೋದಾದರೆ 7006 × 5004 ಇದೆ. ಸೊ ಇಲ್ಲಿ 6 × 4 ಮಾಡಬೇಕು 24 ಆಗುತ್ತೆ. ನೆಕ್ಸ್ಟ್ 7 × 5 ಮಾಡಬೇಕು 35 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 7 × 4 ಪ್ಲಸ್ 5 × 6 ಮಾಡಬೇಕು. ನೆಕ್ಸ್ಟ್ ಇಲ್ಲಿ 7 × 4 + 5 × 6 ಮಾಡಿದಾಗ 28 + 30 ಏನಾಗುತ್ತೆ 58 ಆಗುತ್ತೆ. ಸೊ ಇಲ್ಲಿ ನಾವು 3 ಡಿಜಿಟ್ ಆಗೋ ಹಾಗೆ ಬರೀಬೇಕಾಗುತ್ತೆ. 58ಅನ್ನು 058. ನೆಕ್ಸ್ಟ್ 24ಅನ್ನು 024 ಅಂತ ಬರೀಬೇಕು. ಸೊ ಇದರ ಆನ್ಸರ್ ಏನು 35058024. ನೆಕ್ಸ್ಟ್ ಈ ಎಲ್ಲ ಮೆಥಡ್ಗಳು ಟ್ರಿಕ್ಗಳು ನೋಡಿದಾಗಲೇ ಈಸಿ ಅನ್ನಿಸ್ಬಿಡುತ್ತೆ. ಬಟ್ ಇವುಗಳನ್ನು ನಾವು ವಾರಕ್ಕೊಂದು ಸಾರಿ 15 ದಿನಕ್ಕೊಂದು ಸಾರಿ ತಿಂಗಳಿಗೊಂದು ಸಾರಿ ನಾವು ರಿಪೀಟ್ ಮಾಡ್ತಾನೆ ಇರಬೇಕು. ಮತ್ತೆ ತೆಗೆದು ನೋಡ್ತಾನೆ ಇರಬೇಕು. ಅಂದಾಗ ಮಾತ್ರ ನಮಗೆ ಇವುಗಳನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಾಗ ನಾವು ಬೇಗನೆ ನಮಗೆ ಮತ್ತೆ ಅದು ಕ್ಲಿಕ್ ಆಗುತ್ತೆ. ಆವಾಗ ನಮಗೆ ಈಸಿಯಾಗಿ ನೆನಪಿರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಸಾರಿ ನೋಡಿ ಈಸಿ ಇದೆ ಬಿಟ್ಬಿಡೋಣ ಅಂತ ಹೇಳಿ ಹಂಗೆ ಬಿಡಬಾರ್ದು. ಸೊ ಅವಾಗವಾಗ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಇವುಗಳನ್ನು ನೋಟ್ಸ್ ಮಾಡ್ಕೊಂಡು ಅವಾಗವಾಗ ನಾವು ರಿಪೀಟ್ ಮಾಡಿ ನೋಡ್ತಾ ಇದ್ದರೆ ನಾವು ಇದರ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇದ್ದರೆ ನಮಗೆ ಇವು ಎಲ್ಲ ಮೆಥಡ್ಸು ಈ ಟ್ರಿಕ್ಸ್ಗಳನ್ನು ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಥರ್ಡ್ ಕ್ವಶನನ್ನು ನೋಡೋದಾದರೆ 8005 × 2003 ಇದೆ. ಸೊ ಇಲ್ಲಿ 5 × 3 ಮಾಡಬೇಕು 15 ಆಗುತ್ತೆ. ನೆಕ್ಸ್ಟ್ 8 × 2 ಮಾಡಬೇಕು 16 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 8 × 3 + 2 × 5 ಮಾಡಬೇಕು 8 3 24 2 ಇಲ್ಲಿ 10 34 ಆಗುತ್ತೆ. ಸೊ ಇಲ್ಲಿ 3 ಡಿಜಿಟ್ ಆಗೋ ಹಾಗೆ ಬರೀಬೇಕಾಗುತ್ತೆ. ಸೊ 034015. ನೆಕ್ಸ್ಟ್ ಇದರ ಆನ್ಸರ್ ಏನು 16034015. ಸೊ ಅದೇ ರೀತಿಯಾಗಿ 9008 4003. ಸೊ ಇಲ್ಲಿ 8 3 24 ಮಾಡಬೇಕು. ನೆಕ್ಸ್ಟ್ ಇಲ್ಲಿ 9 4 36. ನೆಕ್ಸ್ಟ್ 9 3 27 ಪ್ಲಸ್ 8 4 32 ಮಾಡಿದಾಗ 59 ಬರುತ್ತೆ. ನೆಕ್ಸ್ಟ್ ಇದು ಏನಾಗುತ್ತೆ 059 ಆಗುತ್ತೆ 024 ಆಗುತ್ತೆ. ಸೊ ಇದರ ಆನ್ಸರ್ ಏನು 30059024. ಈ ರೀತಿಯಾಗಿ 1000 ಸ್ಥಾನದ ನಂಬರ್ಗಳು ಅಂದರೆ 4 × 4 ಡಿಜಿಟ್ಸ್ಗಳಿದ್ದಾಗ ನಡುವಲ್ಲಿ 2 0ಗಳಿದ್ದಾಗ ನಾವು ಈ ರೀತಿಯಾಗಿ ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ನೆಕ್ಸ್ಟ್ 10,000 ಸ್ಥಾನದ ನಂಬರ್ಗಳನ್ನು ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಅಂತ ಈಗ ನೋಡೋಣ. ಸೊ 5 × 5 ಡಿಜಿಟ್ಸ್.
ಸೊ ಇಲ್ಲಿ 20,003 ಇಂಟು 60,008. ಸೊ ಇದನ್ನು ಕೂಡ ನಾವು ಅಲ್ಲಿ 100 ಸ್ಥಾನದ 1000 ಸ್ಥಾನದ ನಂಬರ್ಗಳ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡಿದ್ವಿ ಇದನ್ನು ಕೂಡ ಅದೇ ರೀತಿ ಮಾಡೋದು. ಸೊ ಇಲ್ಲಿ 3 ಇಂಟು 8 ಮಾಡಿದ್ರೆ 24 ಆಗುತ್ತೆ. ನೆಕ್ಸ್ಟ್ 2 ಇಂಟು 6 ಮಾಡಿದ್ರೆ 12 ಆಗುತ್ತೆ. ಸೊ ಇಲ್ಲಿ 2 ಇಂಟು 8 ಪ್ಲಸ್ 6 ಇಂಟು 3 ಮಾಡಿದ್ರೆ ಇದೇನು ಬಂತು 34 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 0 10,000ದ ನಂಬರ್ಗಳು ಅಂತಂದ್ರೆ 4 0 ಇರ್ತವೆ. ಸೊ ಇಲ್ಲಿ 4 ಡಿಜಿಟ್ ಆಗೋ ಹಾಗೆ ಬರಿಬೇಕಾಗುತ್ತೆ. 3 4 0034, ನೆಕ್ಸ್ಟ್ 2 4 0024 ಅಂತ ಬರೀಬೇಕು. ಸೊ ಇದರ ಆನ್ಸರ್ ಏನು 12 0034 0024. ಅದೇ ರೀತಿಯಾಗಿ ಎರಡನೇ ಕ್ವಶನು 80,009 ಇಂಟು 90,008 ಈ ರೀತಿ ಇದ್ದಾಗ ಸೊ ಇಲ್ಲಿ 9 8 72, ನೆಕ್ಸ್ಟ್ ಇಲ್ಲಿ 8 9 72, ನೆಕ್ಸ್ಟ್ 8 8 64 ಪ್ಲಸ್ 9 9 81 145 ಬರುತ್ತೆ. ಸೊ ಇವುಗಳನ್ನು 4 ಡಿಜಿಟ್ ಆಗೋ ಹಾಗೆ ಬರೀಬೇಕು. 0145. ಇದು ನೆಕ್ಸ್ಟ್ 72 ಅನ್ನೋದು ಏನಾಗುತ್ತೆ 0072 ಆಗುತ್ತೆ. ಸೊ ಇದರ ಆನ್ಸರ್ ಏನು 7201450072. ಅದೇ ರೀತಿಯಾಗಿ ಇಲ್ಲಿ 40,005 ಇಂಟು 50,007 ಇದ್ದಾಗ ಸೊ 7 ಇಲ್ಲಿ 35 ಆಯಿತು, ಇಲ್ಲಿ 4 ಇಲ್ಲಿ 20 ನೆಕ್ಸ್ಟ್ 4 7 28 ಪ್ಲಸ್ 5 ಇಲ್ಲಿ 25 53 ಆಗುತ್ತೆ. ನೆಕ್ಸ್ಟ್ ಇದರ ಆನ್ಸರ್ ಏನು 2000530035. ನೆಕ್ಸ್ಟ್ 20,012 ಇಂಟು 50,008 ಇದ್ದಾಗ ಸೊ ಇಲ್ಲಿ 12 8 96 ಆಗುತ್ತೆ, 2 5 10 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 8 ನೆಕ್ಸ್ಟ್ ಇಲ್ಲಿ 12 5 ಆಯಿತು, 16 ಪ್ಲಸ್ 60 76 ಆಯಿತು. ನೆಕ್ಸ್ಟ್ 1000760096. ಸೊ ಇದರ ಆನ್ಸರ್ ಏನು 1000760096 ಅಂದರೆ ಇಲ್ಲಿ 10,000ದ ನಂಬರ್ಗಳಾಗಿರೋದ್ರಿಂದ ನಾವು 4 ಡಿಜಿಟ್ ಆಗೋ ಹಾಗೆ ಬರೀಬೇಕಾಗುತ್ತೆ. ಸೊ 96 ಅನ್ನು 0096, 76 ಅನ್ನು 0076 ಅಂತ ಬರ್ಕೋತೀವಿ. ಸೊ ಇದರ ಆನ್ಸರ್ 1000760096. ಈ ರೀತಿಯಾಗಿ ನಾವು 5 ಡಿಜಿಟ್ ಇದ್ದಾಗ ನಾವು ಬೇಗನೆ ಈ ರೀತಿ ಒಂದು ಮೆಥಡ್ ನಮಗೆ ಗೊತ್ತಿದ್ರೆ ನಾವು ಬೇಗನೆ ಆನ್ಸರನ್ನು ಬರಿಬೋದು. ನೆಕ್ಸ್ಟ್ ಇಫ್ ಬಿಟ್ವೀನ್ ನಂಬರ್ ಈಸ್ 0 ದೆನ್ ಮಲ್ಟಿಪ್ಲಿಕೇಶನ್ ಈಸಿ ಮೆಥಡ್. ಸೊ ಇಲ್ಲಿ ನಾವು 1000 ಸ್ಥಾನದ ನಂಬರ್ಗಳು ಇದ್ದಾಗ ನಾವು 00 ಇದ್ದಾಗ ನಡುವಲ್ಲಿ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಅಂತ ನೋಡಿದ್ವಿ. ಸೊ ಇಲ್ಲಿ 1 0 ಮಾತ್ರ ಇರುವಾಗ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಈಗ ನೋಡೋಣ. ಸೊ 5012 ಇಂಟು 6013 ಇದೆ. ನೆಕ್ಸ್ಟ್ ಇಲ್ಲೂ ಕೂಡ 12 ಇಂಟು 13 ಮಾಡಬೇಕು 156 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5 ಇಂಟು 6 ಮಾಡಬೇಕು 30 ಆಗುತ್ತೆ. ನೆಕ್ಸ್ಟ್ 5 ಇಂಟು 13 ಪ್ಲಸ್ 6 ಇಂಟು 12 ಮಾಡಬೇಕು 137 ಬಂತು. ಸೊ ಇಲ್ಲಿ 1000 ಸ್ಥಾನದ ನಂಬರ್ಗಳಂದ್ರೆ 3 0 ಇರ್ತವೆ. ಸೊ ಇಲ್ಲಿ 30 137 156 ಆನ್ಸರ್ ಆಯಿತು. ಅದೇ ರೀತಿಯಾಗಿ 5016 ಇಂಟು 9012 ಕೂಡ ಇದೇ ರೀತಿಯೇ ಆಗುತ್ತೆ, ಅದು 45204 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 3ನೇ ಕ್ವಶನ್ ಮತ್ತು 4ನೇ ಕ್ವಶನ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 4 ಡಿಜಿಟ್ ಇದೆ. ಈ ರೀತಿ ಇದ್ದಾಗ ಯಾವ ರೀತಿ ಮಾಡ್ಬೋದು. ಸೊ ಒಂದರ ಕೆಳಗಡೆ ಒಂದು ಫಸ್ಟ್ ಬರ್ಕೋಬೇಕಾಗುತ್ತೆ. ಸೊ 506 ಇಂಟು 9012, ನೆಕ್ಸ್ಟ್ ಇಲ್ಲೂ ಕೂಡ 12 ಇಂಟು 6 ಮಾಡಬೇಕು 72 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 9 ಇಂಟು 5 ಮಾಡಬೇಕು 45 ಆಗುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ನಡು ಪಾರ್ಟಲ್ಲಿ ಏನು ಮಾಡ್ಬೇಕಂದ್ರೆ ಸೊ ಇಲ್ಲಿ 506 ಅನ್ನೋದು 3 ಡಿಜಿಟ್ ಆಗಿದೆ, 9012 ಅನ್ನೋದು 4 ಡಿಜಿಟ್ ಆಗಿದೆ. ಸೊ ಇಲ್ಲಿ ಒಂದು ಡಿಜಿಟ್ ಹೆಚ್ಚಾಗಿರೋ ಕಾರಣ ನಾವು ಇಲ್ಲಿ 9 ಇಂಟು 6 ಅಂತ ಮಾಡ್ಬಾರ್ದು, 90 ಇಂಟು 6 ಅಂತ ಮಾಡಬೇಕು. ಸೊ ಇಲ್ಲಿ ಅಲ್ಲಿ 3 ಡಿಜಿಟ್, ಇಲ್ಲಿ 4 ಡಿಜಿಟ್. ಸೊ ಇಲ್ಲಿ ಒಂದು ಡಿಜಿಟ್ ಹೆಚ್ಚಾಗಿರೋ ಕಾರಣ ನಾವು ಇದನ್ನು 9 ಅಂತ ತೊಗೋಬಾರ್ದು, 90 ಅಂತ ತೊಗೋಬೇಕು. ಸೊ 90 ಇಂಟು 6 ಪ್ಲಸ್ 5 ಇಂಟು 12 ಮಾಡಿದರೆ 540 ಪ್ಲಸ್ 60 ಆಗುತ್ತೆ. ಸೊ ಇದು 600 ಆಯಿತು. ಸೊ ಇಲ್ಲಿ 1000 ಸ್ಥಾನದ ನಂಬರ್ಗಳಂದ್ರೆ 30 ಬರಬೇಕಾಗುತ್ತೆ, ಅಂದರೆ 3 ಡಿಜಿಟ್ ಬರಬೇಕಾಗುತ್ತೆ. ಸೊ ಇಲ್ಲಿ ಇದು ಏನಾಗುತ್ತೆ 72 ಇದ್ದು 072 ಆಗುತ್ತೆ. ಸೊ 600 ಇದ್ದು 600 ಇರುತ್ತೆ. ನೆಕ್ಸ್ಟ್ ಇದು 45 ಆಯಿತು. ಸೊ ಆನ್ಸರ್ ಏನು 4560072. ಮತ್ತು ಇಲ್ಲಿ ಇನ್ನೊಂದು ನೋಡೋದಾದರೆ ಇದು 3 ಇಂಟು 4 ಡಿಜಿಟ್ ಆಗಿರೋ ಕಾರಣ ನಾವು ಲಾಸ್ಟ್ ಪಾರ್ಟಲ್ಲಿ 12 ಇಂಟು 6 72 ಬರುತ್ತಲ್ಲ. ಸೊ 72 2 ಡಿಜಿಟನ್ನು ಅಷ್ಟೇ ಇಡಬೇಕಾಗುತ್ತೆ. ಸೊ ಇಲ್ಲಿ ನಡುವಲ್ಲಿ ಏನು ಮಾಡಬೇಕಾಗುತ್ತೆ 4 ಡಿಜಿಟ್ ಇರೋ ಕಾರಣ ಇಲ್ಲಿ 3 ಡಿಜಿಟನ್ನು ಬರಿಬೇಕಾಗುತ್ತೆ, ಅಂದರೆ 600 ಅಂತಲೇ ಬರಿಬೇಕು, 72 ಅಂತಲೇ ಬರಿಬೇಕು. ಸೊ ಇದರ ಆನ್ಸರ್ ಏನು 4560072. ಅಂದರೆ ಇಲ್ಲಿ 72 ನಾವು 072 ಅಂತ ಬರಿಬಾರ್ದು, 72 ಅಂದರೆ ಇಲ್ಲಿ 3 ಇಂಟು 4 ಡಿಜಿಟ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಆ ಥರ ಇದ್ದಾಗ ನಾವು ಇಲ್ಲಿ ಲಾಸ್ಟ್ ಪಾರ್ಟಲ್ಲಿ ಅಂದರೆ ಕಡಿಮೆ ಡಿಜಿಟ್ ಏನಿರುತ್ತಲ್ಲ ಸೊ ಅವಾಗ ಅದು 100ರ ಸ್ಥಾನದ ನಂಬರ್ ಆಗುತ್ತೆ. ಸೊ ಇಲ್ಲಿ 2 ಡಿಜಿಟ್ ಮಾತ್ರ ಬರಿಬೇಕು, 72 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 ಡಿಜಿಟ್ ಅಂದರೆ ದೊಡ್ಡ ನಂಬರು 4 ಡಿಜಿಟ್ ಇದೆ. ಸೊ ಇಲ್ಲಿ ನಡುವಲ್ಲಿ ಏನು ಮಾಡಬೇಕಾಗುತ್ತೆ 30 ಇರೋ ಕಾರಣ ಇಲ್ಲಿ 3 ಡಿಜಿಟನ್ನು ಇಡಬೇಕಾಗುತ್ತೆ. ಸೊ 600. ಸೊ ಇದು ಏನಾಯ್ತು ಆನ್ಸರ್ 4560072. ಸೊ ಇಲ್ಲಿ 3 ಇಂಟು 3 ಡಿಜಿಟ್ 4 ಇಂಟು 4 ಡಿಜಿಟ್ ಇದ್ದಾಗ ಬೇರೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಇಂಟು 4 ಇದ್ದಾಗ ಇದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಲಾಸ್ಟಲ್ಲಿ 2 ಡಿಜಿಟ್ ಇರಬೇಕು, ನೆಕ್ಸ್ಟ್ ನಡುವಲ್ಲಿ 3 ಡಿಜಿಟ್ ಇರಬೇಕು, ನೆಕ್ಸ್ಟ್ 45ನ ಹಾಗೆ ಬರೀಬೇಕು. ಸೊ 4560072 ಆಯಿತು.
ಅದೇ ರೀತಿಯಾಗಿ ಇನ್ನೊಂದು ಕ್ವಶನನ್ನು ನೋಡೋದಾದರೆ ಇಲ್ಲೂ ಕೂಡ 4 ಇಂಟು 3 ಡಿಜಿಟ್ ಕ್ವಶನ್ ಇದೆ. 4013 ಇಂಟು 809 ಇದೆ. ಸೊ ಇದು 13 ಇಂಟು 9 ಮಾಡಬೇಕು 117 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 ಇಂಟು 8 ಮಾಡಬೇಕು 32 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಇದೆ. ಸೊ ಇದನ್ನು ನಾವು ಇವಾಗ ಏನು ಮಾಡ್ಬೇಕಂದ್ರೆ 4 ಇಂಟು 9 ಮಾಡಬಾರ್ದು, 40 ಇಂಟು 9 ಮಾಡಬೇಕು. 40 ಇಂಟು 9 ಮಾಡಬೇಕು, ಅವಾಗ 360 ಆಗುತ್ತೆ. ನೆಕ್ಸ್ಟ್ 8 ಇಂಟು 13 ಮಾಡಬೇಕು, 104 ಆಗುತ್ತೆ. ಅಂದ್ರೆ 13 ಎಂಟ್ಲೆ 104 ಆಯಿತು. ಸೊ ಇಲ್ಲಿ 4 ಇಂಟು 3 ಡಿಜಿಟ್ ಇದ್ದಾಗ ಇಲ್ಲಿ 4ಅನ್ನು ತೊಗೋಬಾರ್ದು, 40 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 40 ಇಂಟು 9 ಪ್ಲಸ್ 8 ಇಂಟು 13 ಆಗುತ್ತೆ. ನೆಕ್ಸ್ಟ್ ಇದರ ಆನ್ಸರ್ ಏನು ಬಂತು, 464 ಬಂತು. ಸೊ ಇಲ್ಲಿ 4 ಇಂಟು 3 ಡಿಜಿಟ್ ಇರೋ ಕಾರಣ ಲಾಸ್ಟಲ್ಲಿ 2 ಡಿಜಿಟನ್ನು ಅಷ್ಟೇ ಇಡಬೇಕಾಗುತ್ತೆ. ಸೊ 17 ಹಾಗೆ ಇಟ್ಟು, ಅಂದರೆ ಇಲ್ಲಿ 117 ಏನಿತ್ತಲ್ಲ, ಸೊ ಒಂದು ಈ ಕಡೆ ಕ್ಯಾರಿ ಬರೀಬೇಕಾಗುತ್ತೆ. ಸೊ ಕ್ಯಾರಿಯನ್ನು ಕೊಟ್ಟಾಗ ಇಲ್ಲಿ 17ಅನ್ನು ಹಾಗೆ ಬರೀಬೇಕು. ನೆಕ್ಸ್ಟ್ ಇದು 464 ಪ್ಲಸ್ 1 ಏನಾಗುತ್ತೆ, 465 ಆಗುತ್ತೆ. ಸೊ ಇಲ್ಲಿ 3 ಡಿಜಿಟನ್ನು ಹಾಗೆ ಇಡಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನು, 324651 ಈ ರೀತಿಯಾಗಿ 3 ಇಂಟು 4 ಡಿಜಿಟ್ ಇದ್ದಾಗ ಈ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು. ಬಟ್ ಇಲ್ಲಿ ಲಾಸ್ಟ್ 2 ಡಿಜಿಟ್ ಬರಬೇಕು, ಮಿಡಲಲ್ಲಿ 3 ಡಿಜಿಟ್ ಬರಬೇಕು. ಇದು ನಮಗೆ ನೆನಪಿರಬೇಕಾಗುತ್ತೆ. Please like, share and subscribe my channel. Thank you.